ನಮಸ್ಕಾರ. ಒಂದು ಕ್ಷಣ ಯೋಚಿಸಿ, ನಮ್ಮೆಲ್ಲರ ಅತಿದೊಡ್ಡ ಶಕ್ತಿ ಯಾವುದು? ಖಂಡಿತ ನಮ್ಮ ಬುದ್ಧಿಶಕ್ತಿ ಅಲ್ವಾ? ನಮ್ಮ ತರ್ಕಿಸುವ ಸಾಮರ್ಥ್ಯ. ಆದರೆ ಅದೇ ನಮ್ಮ ದೊಡ್ಡ ಶತ್ರು ಕೂಡ ಆಗ್ಬೋದು ಅಂದ್ರೆ? 1966ರ ಒಂದು ಅಪರೂಪದ ಬರಹದಲ್ಲಿ ಅಡಗಿರೋ ಈ ಒಂದು ರೋಚಕ ವಿಚಾರವನ್ನ ಇವತ್ತು ಒಟ್ಟಿಗೆ ಸೇರಿ ನೋಡೋಣ. ನೋಡಿ, ಅನಿಯಂತ್ರಿತ ಬುದ್ಧಿಶಕ್ತಿಯೇ ಮಾನವೀಯತೆಯ ಅತಿದೊಡ್ಡ ಶತ್ರು. ವಾವ್! ಎಂಥ ತೀಕ್ಷ್ಣವಾದ ಮಾತು ಅಲ್ವಾ ಇದು? ನಾವೆಲ್ಲ ನಮ್ಮ ಬುದ್ಧಿವಂತಿಕೆ ಬಗ್ಗೆ ಹೆಮ್ಮೆ ಪಡ್ತೀವಿ. ಆದರೆ ನಮ್ಮದೇ ಮನಸ್ಸು ನಮಗೆ ಅತಿ ದೊಡ್ಡ ಶತ್ರು ಆಗೋಕೆ ಹೇಗೆ ಸಾಧ್ಯ? ಇದೇ ಪ್ರಶ್ನೆಯನ್ನ ಇವತ್ತು ನಾವು ಬಿಡಿಸೋಣ. ಸರಿ, ಹಾಗಾದ್ರೆ ಮೊದಲು ನಮ್ಮ ಬುದ್ಧಿಶಕ್ತಿಯ ಈ ಹರಿತವಾದ ಅಂಚನ್ನ ನೋಡೋಣ. ಇದು ಹೇಗಂದ್ರೆ ಎರಡು ಬದಿಯ ಕತ್ತಿ ಇದ್ದ ಹಾಗೆ. ಒಂದು ಕಡೆ ಅದ್ಭುತ ಸಾಧನ, ಇನ್ನೊಂದು ಕಡೆ ವಿನಾಶಕಾರಿ ಅಸ್ತ್ರ. ಇದು ಹೇಗೆ ಸಾಧ್ಯ ಅಂತ ನೋಡೋಣ ಬನ್ನಿ. ಆ ಮೂಲ ಬರಹದಲ್ಲಿ ಒಂದು ಸಖತ್ ರೂಪಕ ಇದೆ. ನಮ್ಮ ಬುದ್ಧಿಶಕ್ತಿಯನ್ನ ಒಂದು ಹರಿತವಾದ ಚಾಕುಗೆ ಹೋಲಿಸಲಾಗಿದೆ. ಯೋಚನೆ ಮಾಡಿ, ಒಂದು ಚಾಕು ಎಷ್ಟು ಅದ್ಭುತವಾದ ಉಪಕರಣ. ಅದನ್ನ ಹಿಡಿಯೋ ಕೈ ಸರಿಯಿಲ್ಲ ಅಂದ್ರೆ ಏನಾಗತ್ತೆ? ಅದೇ ಚಾಕು ಹಿಡಿಯೋರಿಗೆ ಗಾಯ ಮಾಡತ್ತೆ. ನಮ್ಮ ಬುದ್ಧಿಶಕ್ತಿಯ ಕಥೆನೂ ಹೆಚ್ಚು ಕಡಿಮೆ ಇದೇ ಥರ. ಇಲ್ಲಿ ನೋಡಿ, ಒಂದೇ ಬುದ್ಧಿಶಕ್ತಿ ಹೇಗೆ ಎರಡು ಬೇರೆ ಬೇರೆ ದಾರಿಗಳಲ್ಲೇ ಹೋಗ್ಬೋದು ಅಂತ. ಒಂದು ಕಡೆ ಅದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ಹೊಸದನ್ನ ಕಟ್ಟುತ್ತೆ, ಪ್ರಗತಿಗೆ ಕಾರಣ ಆಗುತ್ತೆ. ಇನ್ನೊಂದು ಕಡೆ ಅದೇ ಬುದ್ಧಿಶಕ್ತಿ ಟೀಕೆ ಮಾಡ್ತಾ, ಎಲ್ಲರನ್ನೂ ವಿಭಜಿಸುತ್ತಾ, ಕೊನೆಗೆ ವಿನಾಶಕ್ಕೆ ದಾರಿ ಮಾಡುತ್ತೆ. ಸೃಷ್ಟಿ ಮತ್ತು ವಿನಾಶ ಎರಡಕ್ಕೂ ಕಾರಣ ಒಂದೇ, ಅದು ನಮ್ಮ ತರ್ಕ. ಸರಿ, ಇದೇನೋ ಕೇವಲ ಫಿಲಾಸಫಿ ಅಂತ ಅಂದ್ಕೋಬೇಡಿ. ಇದರ ವೈಯಕ್ತಿಕ ಪರಿಣಾಮಗಳು ಇದೆಯಲ್ಲ, ಅವು ತುಂಬಾನೇ ಗಂಭೀರ. ಅತಿಯಾದ ಪ್ರತಿಗೆನೆ ಹೇಗೆ ಅಸಂತೋಷಕ್ಕೆ ಕಾರಣ ಆಗ್ಬೋದು ಅನ್ನೋದನ್ನ ಈಗ ನೋಡೋಣ. ಇದು ಎಂಥ ಬುದ್ಧಿವಂತರಿಗೂ ತಪ್ಪಿದ್ದಲ್ಲ ಗೊತ್ತಾ? ಸಾಮಾನ್ಯವಾಗಿ ನಾವು ಅನ್ಕೋತೀವಿ, ತುಂಬಾ ಜ್ಞಾನ ಎಂದ್ರೆ ಸಾಕು, ಜೀವನದಲ್ಲಿ ಸಂತೋಷ ಸಿಕ್ಬಿಡುತ್ತೆ ಅಂತ. ಆದರೆ ಅದು ನಿಜ ಅಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಇವರೆಲ್ಲ ಜ್ಞಾನದ ಶಿಖರದಲ್ಲೇ ಇರ್ಬೋದು. ಆದರೆ ಅವರ ಮನಸ್ಸಿನೊಳಗೆ ಒಂದು ನಿರಂತರ ಗೊಂದಲ, ಒಂದು ಅಶಾಂತಿ ಕಾಡ್ತಾ ಇರ್ಬೋದು. ಹಾಗಾದ್ರೆ ಈ ನಿಯಂತ್ರಣ ಇಲ್ಲದ ಬುದ್ಧಿಶಕ್ತಿ ನಮ್ಮೊಳಗೆ ಏನೆಲ್ಲಾ ಮಾಡುತ್ತೆ? ಮೊದಲನೇದಾಗಿ ಅದು ಅಹಂಕಾರವನ್ನ ಬೆಳೆಸುತ್ತೆ. ನನ್ಗೆ ಎಲ್ಲ ಗೊತ್ತು ಅನ್ನೋ ಒಂದು ಭಾವನೆ. ಆಮೇಲೆ ನಮ್ಮ ಒಳಗಿನ ಶಾಂತಿಯನ್ನೇ ನಾಶ ಮಾಡಿಬಿಡುತ್ತೆ. ಮನ್ಸು ಯಾವಾಗ್ಲೂ ಚಡಪಡಿಸ್ತಾ ಇಡುತ್ತೆ. ಕೊನೆಗೆ ಈ ನಿರಂತರ ಅತೃಪ್ತಿ ಇದೆಯಲ್ಲ, ಅದು ನಮಗೂ ನೋವು ಕೊಡುತ್ತೆ, ನಮ್ಮ ಸುತ್ತ ಇರೋರಿಗೂ ನೋವು ಕೊಡುತ್ತೆ. ಆ ಮೂಲ ಬರಹ ಈ ಸ್ಥಿತಿಯನ್ನ ಒಂದು ಅದ್ಭುತವಾದ ಮಾತಲ್ಲಿ ಹೇಳತ್ತೆ. ಅನಿಯಂತ್ರಿತ ಬುದ್ಧಿಶಕ್ತಿ ಇರೋ ವ್ಯಕ್ತಿ ಅಸಂತೋಷದ ಜ್ವಾಲೆಯಲ್ಲಿ ಸುಟ್ಟೋಗ್ತಾನೆ ಅಂತ. ಅಂದ್ರೆ ಅವರ ಮನಸ್ಸು ಮತ್ತು ಹೃದಯ ಎರಡೂ ಈ ಬೆಂಕಿಯಲ್ಲಿ ಬೇಯ್ತಾ ಇರತ್ತೆ. ಓಕೆ, ಈಗ ಈ ಕಥೆಯಲ್ಲಿ ಒಂದು ತಿರುವು. ಇಷ್ಟೊಂದು ಪವರ್ಫುಲ್ ಆಗಿರೋ ಬುದ್ಧಿಶಕ್ತಿಯನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನಾ? ಹಾಗಾದ್ರೆ ಹೇಗೆ? ಹೀಗೆ ಯೋಚನೆ ಮಾಡಿ, ಸಮುದ್ರದ ದೊಡ್ಡ ಅಲೆಗಳನ್ನ ತಡೆಯೋಕೆ ಅದಕ್ಕಿಂತ ಗಟ್ಟಿಯಾದ ಒಂದು ದಡ ಬೇಕು, ಹೌದಾ? ಅದೇ ರೀತಿ ನಮ್ಮ ಬುದ್ಧಿಶಕ್ತಿ ಅನ್ನೋ ಈ ಪ್ರಬಲ ಶಕ್ತಿಯನ್ನ ನಿಯಂತ್ರಿಸೋಕೆ ಅದಕ್ಕಿಂತಾನೂ ದೊಡ್ಡದಾದ ಒಂದು ಶಕ್ತಿ ಬೇಕೇ ಬೇಕು. ಹಾಗಾದ್ರೆ ಆ ಶಕ್ತಿ ಯಾವುದು? ಅದನ್ನೇ ಈಗ ಹುಡುಕೋಣ. ಹಾಗಾದ್ರೆ ಮುಖ್ಯವಾದ ಪ್ರಶ್ನೆ ಇದೆ: ಮನುಷ್ಯನ ಮನಸ್ಸಿಗಿಂತ ಹೆಚ್ಚು ಶಕ್ತಿಶಾಲಿ ಯಾವುದು? ನಮ್ಮ ತರ್ಕವನ್ನೇ ಮೀರಿ ನಿಲ್ಲುವ ಆ ಶಕ್ತಿ ಯಾವುದು? ಉತ್ತರ ನಮ್ಮ ಮುಂದೆಯೇ ಇದೆ. ಇಲ್ಲಿ ಪರಿಹಾರ ಅಂದ್ರೆ ಬುದ್ಧಿಶಕ್ತಿಯನ್ನ ಹತ್ತಿಕ್ಕೋದಲ್ಲ, ಬದಲಿಗೆ ಅದಕ್ಕೆ ಒಂದು ಸರಿಯಾದ ದಾರಿಯನ್ನು ತೋರಿಸೋ ಒಂದು ಮಾರ್ಗದರ್ಶಿ ಶಕ್ತಿಯನ್ನ ಕೊಡೋದು. ಆ ಶಕ್ತಿಯೇ ಶ್ರದ್ಧಾ. ಇದು ಸಂಸ್ಕೃತದ ಒಂದು ಪದ. ಇದರ ಅರ್ಥ ಆಳವಾದ ನಂಬಿಕೆ, ಗೌರವ ಅಥವಾ ಒಂದು ಉನ್ನತ ತತ್ವದ ಮೇಲೆ ಇಡುವಂತಹ ಒಂದು ಮಾರ್ಗದರ್ಶಿ ವಿಶ್ವಾಸ. ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಬದಲಿಗೆ ನಮ್ಮೆಲ್ಲರನ್ನ ಮುನ್ನಡೆಸುವ ಒಂದು ಆಂತರಿಕ ಮೌಲ್ಯ. ಇಲ್ಲಿರೋ ಈ ರೂಪಕ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಬುದ್ಧಿಶಕ್ತಿ ಇದೆಯಲ್ಲ, ಅದು ಒಂದು ಬಲಶಾಲಿ ಆನೆ ಇದ್ದಾಗೆ. ಮತ್ತು ಶ್ರದ್ಧೆ, ಅದು ಆ ಆನೆಯನ್ನ ನಿಯಂತ್ರಿಸೋ ಮಾವುತನ ಕೈಯಲ್ಲಿರೋ ಅಂಕುಶ ಇದ್ದಾಗೆ. ನೋಡಿ, ಅಂಕುಶದ ಕೆಲ್ಸ ಆನೆಗೆ ನೋವು ಕೊಡೋದಲ್ಲ, ಬದಲಿಗೆ ಅದರ ಅಪಾರ ಶಕ್ತಿಯನ್ನ ಒಂದು ಸರಿಯಾದ ದಾರಿಯಲ್ಲಿ ನಡೆಸೋದು. ವಾವ್! ಈ ಮಾತು ಎಷ್ಟು ಸುಂದರವಾಗಿದೆ ಅಲ್ವಾ? ಶ್ರದ್ಧೆಯ ಅಡಿಪಾಯವಿಲ್ಲದೆ ಬುದ್ಧಿಶಕ್ತಿ ಅರಳದ ಮೊಗ್ಗಿನಂತೆ. ಅಂದ್ರೆ ಏನು? ನಮ್ಮತ್ರ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ಆದರೆ ಅದಕ್ಕೊಂದು ದೃಢವಾದ ನಂಬಿಕೆಯ ಆಧಾರ ಇಲ್ಲ ಅಂದ್ರೆ ಅದು ಯಾವತ್ತಿಗೂ ಪೂರ್ತಿಯಾಗಿ ಅರಳಿ ಹೂ ಆಗೋಕೆ ಸಾಧ್ಯನೇ ಇಲ್ಲ. ಅದರ ಸೃಜನಾತ್ಮಕ ಶಕ್ತಿ ಮೊಗ್ಗಿನಲ್ಲಿ ಉಳಿದೋಗುತ್ತೆ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಎರಡು ಶಕ್ತಿಗಳು ಅಂದ್ರೆ ತರ್ಕ ಮತ್ತು ಶ್ರದ್ಧೆ
ಇವೆರಡೂ ಒಟ್ಟಿಗೆ ಸೇರಿ ಹೇಗೆ ಒಂದು ಪವರ್ಫುಲ್ ಕಾಂಬಿನೇಷನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಕೊನೆಯದಾಗಿ ಈ ಹೋಲಿಕೆಯನ್ನೊಮ್ಮೆ ನೋಡಿ. ಶ್ರದ್ಧೆ ಇಲ್ಲದ ತರ್ಕ ಹೇಗಿರುತ್ತೆ? ಎಲ್ಲವನ್ನೂ ಕತ್ತರಿಸು, ನಾಶ ಮಾಡೋ ಒಂದು ಖಡ್ಗ ಇದ್ದಾಗೆ. ಆದರೆ ಶ್ರದ್ಧೆ ಜೊತೆ ಸೇರಿದ ತರ್ಕವೋ ಅದು ಹೊಸದನ್ನ ಕಟ್ಟುವ, ನಿರ್ಮಿಸುವ ಒಂದು ಸಾಧನ ಆಗುತ್ತೆ. ಒಂದು ವಿನಾಶದ ದಾರಿ, ಇನ್ನೊಂದು ಸೃಷ್ಟಿಯ ದಾರಿ. ಯಾವ ದಾರಿಯಲ್ಲಿ ಸಾಗ್ಬೇಕು ಅನ್ನೋದು ಮುಖ್ಯ. ಹಾಗಾದ್ರೆ ಅಂತಿಮವಾಗಿ ನಾವು ಕಲಿಬೇಕಾದ ಪಾಠ ಏನು? ಸಿಂಪಲ್. ನಮ್ಮ ಮೆದುಳನ್ನ ಅಂದ್ರೆ ತರ್ಕವನ್ನ ನಮ್ಮ ಹೃದಯದ ಜೊತೆ ಅಂದ್ರೆ ಮೌಲ್ಯಗಳ ಜೊತೆ ಜೋಡಿಸೋದು. ಈ ಯೂನಿಯನ್ ಇದೆಯಲ್ಲ, ಇದೇ ಗೊಂದಲವನ್ನ ಸ್ಪಷ್ಟತೆಯಾಗಿ ಬದಲಾಯಿಸುತ್ತೆ. ವಿನಾಶಕಾರಿ ಶಕ್ತಿಯನ್ನ ಸೃಜನಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಆಗ್ಲೇ ಅರಳದೆ ಉಳಿದಿದ್ದ ಮೊಗ್ಗು ಪೂರ್ತಿಯಾಗಿ ಅರಳಿ ಒಂದು ಸುಂದರ ಹೂವಾಗೋದು. ಈ ಒಂದು ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮೆಲ್ಲರ ಜೀವನದಲ್ಲಿ ನಮ್ಮ ತರ್ಕವನ್ನ ಸೃಷ್ಟಿಯ ಸಾಧನವನ್ನಾಗಿ ಇಡೋಕೆ, ಅದು ವಿನಾಶದ ಅಸ್ತ್ರ ಆಗದ ಹಾಗೆ ನೋಡ್ಕೊಳ್ಳೋಕೆ ನಮಗೆ ಮಾರ್ಗದರ್ಶನ ನೀಡುವ ಆ ಶ್ರದ್ಧೆ ಯಾವುದು? ನಮ್ಮನ್ನ ಮುನ್ನಡೆಸುವ ಆ ಆಳವಾದ ನಂಬಿಕೆ ಯಾವುದು? ಇದೊಂದೇ ಯೋಚಿಸಬೇಕಾದ ವಿಷಯ.